ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವೀಟಿ ಮತ್ತು ಅವ್ರ ಪಪ್ಪ ಬೆಳಗ್ಗೆನೇ ಇವಾಗ 8 ಗಂಟೆ ಆಯಿತು, ಅಂಗಡಿಗೆ ಹೋಗಿ ಸಾಮಾನು ತರಲಿಕ್ಕೆ ಹೋಗಿದ್ರು. ಸ್ವೀಟಿ ಫಸ್ಟು ಓಡೋಗ್ತಾ ಇದ್ದಾಳೆ. ಕಾಲು ಸುಡುತ್ತಾ ಇತ್ತೇನೋ, ಬಿಸಿ ಇದೆ ಅಲ್ವಾನೆಲ್ಲ. ಸೊ ಫಸ್ಟು ಓಡೋಗಿ ನಿಂತ್ಕೊತಾ ಇದ್ಲು. ನೋಡಿ, ಈ ಥರ ಬಿಸಿಲು ಇದೆ 8 ಗಂಟೆಗೇ. ಪಾಪ ನಮ್ಮ ಮನೆಯವರು 4 ಫ್ಲೋರ್ ಮೇಲೆ ಹತ್ತು ಬರಬೇಕಲ್ವ, ಅದಕ್ಕೋಸ್ಕರ ಈ ಥರ ಬರ್ತಾ ಇದ್ದಾರೆ. ಸ್ವೀಟಿನ ಕೆಳಗಡೆ ನೆಡ್ಸ್ಕೊಂಡು ಬಂದ್ರಾ ಅಂತ ಕೇಳ್ತಾ ಇದ್ದೆ ಅವರಿಗೆ. ಸೊ ಅಮ್ಮು ಕೂಡ ಇಲ್ಲಿ ಫೋಟೋಗೆ ಫೋಸ್ ಕೊಡ್ತಾ ಇದ್ದಾಳೆ. ಸ್ವಲ್ಪ ಬಿಸಿಲು ಹೋಗಿತ್ತು, ಆದರೆ ಸೆಕೆ ಹಾಗೇ ಇದೆ. ಸೊ ಅಮ್ಮದು ಫೋಟೋ ತೆಗಿತಾಯಿದ್ರು. ಸೊ ಅಲ್ಲಿ ಇಲ್ಲಿ ಅವಳು ಫೋಸ್ ಕೊಡ್ತಾ ಇದ್ದಾಳೆ ಫೋಟೋಗೆ. ಅಮ್ಮ ಕೂಡ ಲೇಟಾಗಿ ಎದ್ಲವಳು. ಇವಾಗ ಟೈಮ್ 9:30 ಆಗ್ತಾ ಬಂತು. ನಾಷ್ಟ ಬೆಳಗ್ಗೆ ಪಲಾವ್ ಮಾಡಿದ್ದೀನಿ. ಅದಕ್ಕೆ ಮೊಸರೆಲ್ಲ ಬೇಕಿತ್ತು, ಸ್ವಲ್ಪ ಮೊಸರು ಬಜ್ಜಿ ಮಾಡಲಿಕ್ಕೆ. ಅದನ್ನು ತೊಗೊಂಡು ಬರ್ಲಿಕ್ಕೆ ಹೋಗಿದ್ರು ಅವರು. ಸ್ವೀಟಿ ಇಲ್ಲಿ ನೋಡಿ ಫೈಟಿಂಗ್ ಆಡ್ತಾ ಇದ್ದಾಳೆ. ಅವಳಿಗೊಂದು ಸ್ವಲ್ಪ ಈ ಥರ ಕೆಣಕಿದ್ರೆ ಸಾಕು, ಕುಸ್ತಿಗೆ ಹೋಗ್ತಾಳೆ ಅವಳು. ನಮ್ಮ ಸ್ವೀಟಿ ತುಂಬ ಹುಷಾರು. ಸೊ ಅವಳು ಆಟ ಆಡ್ತಾಯಿದ್ಲು. ನಮ್ಮ ಚಿಕ್ಕ ಮಗ ಬಂದ, ಅವನ ಜೊತೆಯಲ್ಲೇನೂ ಆಟ ಆಡ್ತಾಯಿದ್ದಾಳೆ. ಅವನೆಲ್ಲ ಹೊರಗಡೆ ಹೋಗಿದ್ದ. ಸೊ ಅವನ ಜೊತೆಗೂ ಹೋಗಿ ಆಟ ಆಡ್ತಾಯಿದ್ಲು. ಸಾಕಾಯ್ತು ಅವಳಿಗೆ ಆಟ ಆಡಿ. ಇವಾಗ ನೀರು ಕುಡಿತಾ ಇದ್ದಾಳೆ. ನಮ್ಮ ಸ್ವೀಟಿ ಹೈಟೇ ಆಗಿಲ್ಲ, 2 ವರ್ಷ ಅವಳಿಗೆ ಹೈಟೇ ಆಗಿಲ್ಲ. ಸೊ ನಾನು ಮಧ್ಯಾಹ್ನ ಮೇಲೆ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ. ಇವಾಗ ಸಾಯಂಕಾಲ 7 ಗಂಟೆ ಆಯಿತು. ಸೊ ನಾನಿಲ್ಲಿ ಮೊಟ್ಟೆ ಗ್ರೇವಿ, ಚಪಾತಿಗೂ ಹಾಗೆಯೇ ಮತ್ತು ಅನ್ನಕ್ಕೂ ಆಗುತ್ತೆ ಅಂದ್ಬಿಟ್ಟು ಗ್ರೇವಿ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಲೇ ಆಲೂಗಡ್ಡೆನೂ ಸೇರಿಸ್ತಾ ಇದ್ದೀನಿ. ಅನ್ನ ರೆಡಿ ಆಯಿತು, ರಸಮ್ ಕೂಡ ಇದೆ ಮಧ್ಯಾಹ್ನದ್ದು. ಸೊ ಈ ಗ್ರೇವಿಗೆ ಮೊಟ್ಟೆನ ಈ ಥರ ಅರಿಶಿನ ಪುಡಿ, ಖಾರ ಪುಡಿ, ಉಪ್ಪು ಹಾಕಿಬಿಟ್ಟು ಸೊ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಗ್ರೇವಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಯಜಮಾನ್ರ ಸ್ಟೈಲಲ್ಲಿ ಅಡುಗೆ. ಸೊ ಅದರಿಂದ ಈ ಥರ ನೋಡಿ ಮೊಟ್ಟೆನ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಆಲೂಗಡ್ಡೆ ಫಸ್ಟಲ್ಲೇ ನಾನು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಹಸಿರು ಮೆಣಸಿಕಾಯಿ, ಆಮೇಲೆ ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಫಸ್ಟು ಈ ಥರ ಫ್ರೈ ಮಾಡಿಕೊಂಡು, ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ ಎಲ್ಲ ಮಸಾಲೆಗಳನ್ನು ಚೆನ್ನಾಗಿ ಸೇರಿಸ್ಕೊಂಡು ಚೆನ್ನಾಗಿ 1-2 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಆಲೂಗಡ್ಡೆನೂ ಸೇರಿಸ್ಕೊಂಡು ಅದನ್ನು 1-2 ನಿಮಿಷ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಗ್ರೇವಿ ಈ ಥರ ಆಲೂಗಡ್ಡೆನೂ ಅದಕ್ಕೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ನೀರು ಸೇರಿಸ್ಕೊಂಡ್ಬಿಟ್ಟು, ಸೊ ನೀರು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದೊಂದು 10-15 ನಿಮಿಷ ಚೆನ್ನಾಗಿ ಬಾಯ್ಲ್ ಆದರೆ ಗಟ್ಟಿ ಗ್ರೇವಿ ಆಗುತ್ತೆ. ಇವಾಗ ನೀರು ಥರ ಇದೆ ಅದು, ಆಮೇಲೆ ಸರಿ ಹೋಗುತ್ತೆ. ತುಂಬಾ ಸೆಕೆ, ನಮ್ಮ ಮನೆಯವರು ಇನ್ನೂ ಬಂದಿಲ್ಲ. ಸೊ ಇವತ್ತು ಲೇಟಾಗಿ ಬರ್ತಾರೆ ಅವರು, ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಸೊಪ್ಪು ತೊಗೊಂಡು ಬಂದಿದ್ದರು. ಸೊಪ್ಪನ್ನ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ನನಗೆ ಬೆಳಗ್ಗೆ ಕೆಲಸ ಈಸಿ ಆಗುತ್ತೆ ಅಂದ್ಬಿಟ್ಟು ಮಕ್ಕಳು ಕೂತ್ಕೊಂಡು ಸೊಪ್ಪು ಕ್ಲೀನ್ ಮಾಡ್ತಾಯಿದ್ದಾರೆ. ನೋಡಿ, ಈ ಥರ ಗಟ್ಟಿ ಗ್ರೇವಿ ಆಗಿದೆ. ಇದು ಅನ್ನಕ್ಕೂ ತಿನ್ಬೋದು, ಹಾಗೆಯೇ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ. ನಂದು ಅಡುಗೆ ಕೆಲಸ ಎಲ್ಲ ಆಯಿತು. ಅಮ್ಮಗೆ ಕೂಡ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಸ್ನಾನ ಮಾಡಿಸ್ಕೊಂಡು ಅಮ್ಮು, ಯಾಕಂದರೆ ಬೆಳಗ್ಗೆ ಅವಳು ಅವ್ರ ಮಮ್ಮಿ ಹತ್ರ ಹೋಗ್ತಾಳೆ. ಸೊ ಇವಾಗಲೇ ಸ್ನಾನ ಮಾಡಿಸಿದ್ದೀನಿ. ಬೆಳಗ್ಗೆ ಅವಳಿಗೆ ಸ್ನಾನ ಮಾಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಅಕ್ಷಯ್ಗೆ ಇಲ್ಲಿ ಊಟ ಹಾಕ್ಕೊಟ್ಟಿದ್ದೀನಿ. ಅಕ್ಷಯ್ ಊಟ ಮಾಡ್ತಾಯಿದ್ದಾನೆ. ಅಮ್ಮಗೂ ಊಟ ಮಾಡಿಸಾಯಿತು. ಇವಾಗ ಟೈಮ್ ಬಂದು 10:30. ಸೊ ಸ್ವೀಟಿ ನಾನು ಇಬ್ಬರೂ ನಮ್ಮ ಯಜಮಾನ್ರಿಗೆ ಕಾಯ್ತಾ ಇದ್ದೀವಿ. ಸ್ವೀಟಿ ಪಪ್ಪನ್ನೇ ಕಾಯ್ತಾ ಇದ್ದಾಳೆ. ಸೊ ಮೇಲೆ ಹತ್ತು ಕೂತ್ಕೊಂಡಿದ್ದಾಳೆ. ಟೈಮ್ ಆಗ್ತಾನೇ ಇದೆ, ನಮ್ಮ ಮನೆಯವ್ರು ಇನ್ನೂ ಬರ್ತಾನೇ ಇಲ್ಲ. ಒಂದೊಂದು ಟೈಮಲ್ಲಿ ಆ ಥರನೇ ಲೇಟಾಗುತ್ತೆ. ಕೆಲಸ ಅರ್ಜೆಂಟ್ ಇರುತ್ತಲ್ವ. ಇವಾಗ ಬೇರೆ ಹಬ್ಬದ ಟೈಮಲ್ಲಿ ಹಾಗೆಯೇ 1:30, 2 ಗಂಟೆ, 3 ಗಂಟೆ ಎಲ್ಲ ಆಗುತ್ತೆ. ಸೊ ನಾನು ನಮ್ಮ ಸ್ವೀಟಿ ನಮ್ಮ ಯಜಮಾನ್ರನ್ನ ಕಾಯ್ಕೊಂಡಿದ್ದೀವಿ. ಫೋನ್ ಮಾಡಿದರು ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ.
ಅಮ್ಮು ಕೂಡ ಹೋಗಿ ಮಲ್ಕೊ ಅಂತ ಹೇಳಿದ್ರೆ ಅವಳು ಮಲ್ಕೊತಾನೇ ಇಲ್ಲ. ಅವಳು ಕೂಡ ಸ್ವೀಟಿ ಜೊತೇಲಿ ಆಟಾಡ್ತಾ ಇದ್ಲು. ಅವಳು ಸ್ವೀಟಿ ಕಾಲಿಗೇನೋ ಔಷಧಿ ಹಚ್ಚುತ್ತಾಳಂತೆ. ಅದಕ್ಕೋಸ್ಕರ ಸ್ವೀಟಿ ಕೂಗ್ತಾ ಇದ್ಲು ಅವಳಿಗೆ. ಹೀಗೇ ಮಕ್ಕಳ ಜೊತೇಲಿ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಹೊರಗಡೆನೇ ಕೂತ್ಕೊಂಡಿದ್ವಿ. ನಮ್ಮ ಮನೆಯವ್ರು ಬಂದೇ ಇಲ್ಲ. ಇವಾಗ ಟೈಮ್ ಬಂದು 11 ಗಂಟೆ ಆಯಿತು ಫ್ರೆಂಡ್ಸ್. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ. ಕಾಯ್ಕೊಂಡಿದ್ದೀವಿ 3 ಜನ. ಮಕ್ಕಳೆಲ್ಲ ಒಳಗಡೆ ಇದ್ದಾರೆ. ಸೊ ನಾನು ಸ್ವೀಟಿ ಅಮ್ಮು ಹೊರಗಡೆನೇ ಇದ್ದೀವಿ. ಕಾಯೋದು ಅಂದರೆ ಬೇಜಾರಾಗುತ್ತೆ. ಏನು ಮಾಡೋದು, ಕಾಯಲೇಬೇಕಲ್ವ, ಅವ್ರು ಬರಬೇಕು. ಸೊ ಅರ್ಜೆಂಟ್ ಇರೋದ್ರಿಂದ ಇವತ್ತು ಕೆಲಸ ಇದೆ. ಅಮ್ಮು ಕೂಡ ಹೋಗಿ ಮಲ್ಕೊ ಅಂತ ಹೇಳ್ತಾ ಇದ್ದೀನಿ. ಅಮ್ಮು ಕೂಡ ಹೋಗಿ ಮಲ್ಕೊತಾ ಇಲ್ಲ. ಅದಕ್ಕೋಸ್ಕರ 3 ಜನ ಹೊರಗಡೆನೇ ಕಾಯ್ತಾ ಇದ್ದೀವಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್.